ಇದು ದೊಡ್ಡ ದುರಂತ, ನಿಜಕ್ಕೂ ಆತಂಕ ತಂದಿದೆ. ಹಿಂದೆ ಸಣ್ಣ ಪುಟ್ಟ ಘಟನೆಗಳು ನಡೀತಾ ಇತ್ತು, ಇಲ್ಲ ಅಂತಲ್ಲ. ಬಟ್ ಅದನ್ನೇ ಸೀರಿಯಸ್ ಆಗಿ ತಗೊಂಡು ಏನಾದರೂ ಕ್ರಮಗಳನ್ನು ಕೈಗೊಂಡಿದ್ದಿದ್ರೆ, ಎಸ್ಪೆಷಲಿ ಅಧಿಕಾರಿ ವರ್ಗ ಇದೆಯಲ್ಲ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ದುಡ್ಡಿನ ಆಸೆಗೆ ಬಿದ್ದು ಇದೊಂಥರ ದಂಧೆ ಥರ ನಡೆಸ್ತಾ ಇದ್ದಾರೆ. ಮನಿ ಪವರ್ನಿಂದಾಗಿ ಈ ರೀತಿ ದುರಂತಗಳು ಸಂಭವಿಸಿದೆ. ಯಾರು ಅಮಾಯಕರು, ಬಡ ಕಾರ್ಮಿಕರೀಗ ಮೃತಪಟ್ಟಿದ್ದಾರೆ. ಅವರಿಗೆ ಸೂಕ್ತ ರೀತಿಯಲ್ಲಿ ಪರಿಹಾರವನ್ನ ಅವರಿಂದಲೇ ಕೊಡಿಸ್ಬೇಕು. ಇದರಿಂದ ಸಾವಿರಾರು ಕೋಟಿ ದುಡ್ಡು ಮಾಡ್ಕೊಂಡಿದ್ದಾರೆ ಅವರು. ದೊಡ್ಡ ವ್ಯವಹಾರ ಇದೆ, ದಂಧೆ ಆಗ್ತಾ ಇದೆ ಇದು. ಈ ರೀತಿ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡುವಂತ ಕಾರ್ಮಿಕರೀಗ ಮೃತರಾದಾಗ ಒಂದಿಷ್ಟು ಲಕ್ಷ ಕೊಡ್ತಾರೆ, ಅಲ್ಲೇ ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಇದೊಂದು ದೊಡ್ಡ ದುರಂತ. ಇಷ್ಟು ಮಟ್ಟಕ್ಕೆ ದೊಡ್ಡ ದುರಂತ ಈ ಹಿಂದೆ ಆಗಿರಲಿಲ್ಲ. ಬಟ್ ಚಿರತೆ ಸಾವನ್ನಪ್ಪಿತ್ತು, ಜಾನುವಾರುಗಳು ಸಾವನ್ನಪ್ತಾ ಇದ್ವು. ಅಕ್ಕಪಕ್ಕ ಇರುವಂಥ ಗ್ರಾಮಗಳಲ್ಲಿ ಮನೆಗಳ ಗೋಡೆ ಬೆರಕು ಬಿಡ್ತಾ ಇತ್ತು. ಗ್ರಾಮಸ್ಥರೆಲ್ಲ ತೀವ್ರ ರೀತಿಯಲ್ಲಿ ವಿರೋಧವನ್ನ ಇದಕ್ಕೆ ವ್ಯಕ್ತಪಡಿಸ್ತಲೇ ಬಂದಿದ್ರು ಹಿಂದಿನಿಂದಲೂ, ಈ ಕ್ರಷರ್ಗಳ ಮೇಲೆ ಅದನ್ನು ಬಂದ್ ಮಾಡಿಸ್ಬೇಕು ಅಂತ ಹೇಳಿ. ಆದರೆ ಇಲ್ಲಿ ದೊಡ್ಡ ದಂಧೆ ಅಧಿಕಾರಿ ವರ್ಗದಿಂದನೇ ನಡೀತಾ ಇದೆ. ಒಂದಿಷ್ಟು ದುಡ್ಡು ಇಸ್ಕೊಂಡ್ಬಿಡ್ತಾರೆ, ಮನ್ಸಿಗೆ ಬಂದಂಗೆ ಲೈಸೆನ್ಸ್ ಕೊಟ್ಬಿಡ್ತಾರೆ. ಅದರಿಂದ ಈ ಬಡಪಾಯಿಗಳು ಈ ರೀತಿ ಜೀವವನ್ನು ಕಳ್ಕೊಳ್ತಿದ್ದಾರೆ ಅಂಥೇಳಿ ಆರೋಪವನ್ನು ಖುದ್ದಾಗಿ ಶಾಸಕರೇ ಮಾಡ್ತಾ ಇದ್ರು. ಇನ್ನು ಹಾಸ್ಪಿಟಲ್ನಲ್ಲಿ 9 ಮೃತದೇಹಗಳು ಬಂದಿದೆ. ಜೊತೆಗೆ ಅಲ್ಲಿ ಗಾಯಾಳುಗಳ ಪರಿಸ್ಥಿತಿ ಹೆಂಗಿದೆ ಅಂತೇಳಿ ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. 9 ಮೃತದೇಹಗಳು ಆಸ್ಪತ್ರೆಗೆ ಬಂದಿದೆಯಾ ಈಗ? ಮತ್ತು ಗಾಯಗೊಂಡವ್ರು ಎಷ್ಟು ಜನ ಅಂತ ಇವಾಗ ಏನಾದ್ರು ಮಾಹಿತಿ ಸಿಕ್ಕಿದೆಯಾ? ಅವ್ರ ಕಂಡೀಷನ್ನು ಮತ್ತೆ ಎಷ್ಟು ಜನ? ಶರ್ಮಿತಾ, ಮಾದಾಪಟ್ನ ಬಳಿ ನಡೆದಂತಹ ಕ್ರಷರ್ ದುರಂತದ ವೇಳೆ ಇದುವರೆಗೂ 9 ಜನ ಕೂಲಿ ಕಾರ್ಮಿಕರು ಸಾವನ್ನಪ್ಪಿರುವಂತದ್ರ ಬಗ್ಗೆ ಪೊಲೀಸ್ ಮೂಲಗಳು ಖಚಿತಪಡಿಸಿರುವಂತದ್ದು. ಜೊತೆಗೆ 5 ಜನ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಕೂಡ ಈಗಾಗಲೇ RR ನಗರ ಮೆಡಿಕಲ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಾ ಇದೆ. ಇದುವರೆಗೂ ಕೂಡ ಸುಮಾರು 6 ಮೃತದೇಹಗಳು RR ನಗರ ಮೆಡಿಕಲ್ ಕಾಲೇಜಿಗೆ ಬಂದಿರುವಂತದ್ದು. ಉಳಿದಂತ 3 ಮೃತದೇಹಗಳು ತಗೊಂಡ್ ಬರ್ತಾ ಇದ್ದಾರೆ. ಉಳಿದಂತೆ 5 ಜನರು ಏನ್ ಗಂಭೀರವಾಗಿ ಗಾಯಗೊಂಡಿದ್ರು ಅವ್ರಿಗೂ ಕೂಡ ಅಷ್ಟೇ ಕೈ ಮತ್ತು ಕಾಲಿನ ಭಾಗಕ್ಕೆ ಬಲವಾದಂತ ಪೆಟ್ಟುಗಳು ಬಿದ್ದಿವೆ. ಒಂದಷ್ಟು ಜನಕ್ಕೆ ತಲೆಯ ಭಾಗಕ್ಕೂ ಕೂಡ ಅಷ್ಟೇ ಗಂಭೀರವಾದಂತ ಪೆಟ್ಟು ಬಿದ್ದಿರುವಂತದ್ದು. ಯಾರಿಗೆ ತಲೆ ಭಾಗಕ್ಕೆ ಗಂಭೀರವಾದಂತ ಪೆಟ್ಟು ಬಿದ್ದಿದೆ ಅವ್ರನ್ನೇನಾದ್ರೂ ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸುವಂತದ್ದು ಅಥವಾ ಬೇರೆ ಆಸ್ಪತ್ರೆಗೆ ಎಲ್ಲಾದ್ರೂ ದಾಖಲು ಮಾಡುವಂತದ್ದು ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ದಾರೆ. ಯಾಕಂದ್ರೆ ತಲೆಯ ಭಾಗಕ್ಕೆ ಏಕಾಏಕಿ ಕಲ್ಲು ಬಿದ್ದಂತಹ ವೇಳೆಯಲ್ಲಿ ದೊಡ್ಡ ಮಟ್ಟದ ಒಂದು ಅನಾಹುತಕ್ಕೂ ಕೂಡ ಅಷ್ಟೇ ಸಾಧ್ಯತೆ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಸ್ಕ್ಯಾನಿಂಗ್ ಆದಂತಹ ಬಳಿಕ ಅವರನ್ನ ಅದೇ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ತದೆ ಅಥವಾ ಬೇರೆ ಆಸ್ಪತ್ರೆಗೆ ರವಾನೆ ಮಾಡೋದು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ವೈದ್ಯಾಧಿಕಾರಿಗಳು ಕೈಗೊಳ್ತಾರೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಘಟನೆಗೆ ನೇರವಾದಂತಹ ಕಾರಣ ಅಂತಂದ್ರೆ ಬೇಜವಾಬ್ದಾರಿತನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವುದೇ ಒಬ್ಬ ಕೂಲಿ ಕಾರ್ಮಿಕರು ಎಷ್ಟು ದೊಡ್ಡ ಮಟ್ಟದ ಒಂದು ಕ್ವಾರೆಯನ್ನ ಕೊರೆಯುವಂತಹ ಸಂದರ್ಭದಲ್ಲಿ ಕೆಳಗಡೆ ಕೆಲಸ ಮಾಡ್ತಿದ್ದಂತಹ ವೇಳೆಯಲ್ಲಿ ಮೇಲ್ಗಡೆ ಇಟಾಚಿಯ ಮೂಲಕವಾಗಿ ಆ ಒಂದು ಕಲ್ಲನ್ನ ಏನ್ ಕೊರೆದಿರ್ತಾರಲ್ಲ ಅದನ್ನ ಬೇರ್ಪಡಿಸುವಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಕೆಳಗಡೆ ಇರುವಂತ ನೋಡ್ಬೇಕಾಗಿರ್ತದ್ದು. JCB ಆಪರೇಟರ್ ಆಗಿರ್ಬೋದು ಅಥವಾ ಒಂದು ಕ್ವಾರೆಯನ್ನ ಯಾರು ಒಂದು ಮೇಲುಸ್ತುವಾರಿಯನ್ನ ತಗೊಂಡ್ಬಿಟ್ಟು ಅಲ್ಲಿ ಒಬ್ರು ಇರ್ತಾರಲ್ಲ ಇನ್ಚಾರ್ಜ್ ಅಂತ ಹೇಳ್ಬಿಟ್ಟು ಅವ್ರು ಅದನ್ನ ಗಮನಿಸಬೇಕು. ಯಾಕಂದ್ರೆ ಏಕಾಏಕಿ ಅಷ್ಟು ದೊಡ್ಡ ಮಾತ್ರದ ಇದು ಬಂಡೆ ಕೆಳಗಡೆ ಬಿದ್ದಂತ ವೇಳೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ಊಹೆ ಮಾಡ್ಕೊಂತಾರೆ. ಅಂತದ್ರಲ್ಲಿ ಆ ಮೇಲುಸ್ತುವಾರಿ ಯಾರಿರ್ತಾರಲ್ಲ ಅವ್ರು ಅಬ್ಸರ್ವ್ ಮಾಡ್ತಿರ್ಬೇಕು. ಅಥವಾ JCB ಆಪರೇಟರ್ ಗೊತ್ತಾಗಿಲ್ವಾ, JCB ಆಪರೇಟರ್ ಮೇಲ್ಭಾಗದಲ್ಲಿ ಇದ್ದಂತ ವೇಳೆಯಲ್ಲಿ ಕೆಳಗಡೆ ಇರುವಂತವ್ರು ಕಾಣಲಿಲ್ಲ ಅಂತ ಹೇಳ್ಬೋದು. ಆದ್ರೆ ಅಲ್ಲಿ ಇನ್ಚಾರ್ಜ್ ಅಂತ ಇರುವಂತಹ ವ್ಯಕ್ತಿ ಅದನ್ನ ಗಮನಿಸಬೇಕಾಗಿತ್ತು. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದ ಬಂಡೆಯನ್ನ ಕೊರೆದು ಅದನ್ನ ಇಟಾಚಿಯ ಮೂಲಕವಾಗಿ ಬೇರ್ಪಡಿಸುವಂತಹ ಸಂದರ್ಭದಲ್ಲಿ ಕೆಳಭಾಗದಲ್ಲಿರುವಂತಹ ಕೂಲಿ ಕಾರ್ಮಿಕರನ್ನ ಕಾಣಿಸಿಲ್ಲ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಬೇಜವಾಬ್ದಾರತೇನೆ ಅನ್ನುವಂಥದ್ದು ಇಲ್ಲೇ ಗೊತ್ತಾಗುತ್ತೆ. ಸದ್ಯಕ್ಕೆ ಆ ಒಂದು ಬಂಡೆ ದೊಡ್ಡ ಗಾತ್ರದ ಬಂಡೆ ಏಕಾಏಕಿ ಬಿದ್ದಂತ ಬಂಡೆ ನಿಜಕ್ಕೂ ಕೂಡ ಅಷ್ಟೇ ಸಾವನ್ನಪ್ಪಿರುವಂತ ಕೈಕಾಲುಗಳೆಲ್ಲ ಕೂಡ ಅಷ್ಟೇ ಮುರಿದೋಗಿದ್ದಾವೆ. ಆ ರೀತಿಯಾಗಿ ಅಲ್ಲಿ ಘಟನೆ ಕೂಡ ನಡೆದಿರುವಂತದ್ದು. ಜೊತೆಗೆ ಅಕ್ಕಪಕ್ಕದಲ್ಲಿದ್ದಂಥವ್ರಿಗೂ ಕೂಡ ಅಷ್ಟೇ ಆ ಒಂದು ಬಂಡೆ ಬಿದ್ದಂತ ರಭಸಕ್ಕೆ ಅಕ್ಕಪಕ್ಕದಲ್ಲಿರುವಂತ ಸಣ್ಣ ಪುಟ್ಟ ಬಂಡೆಗಳು ಕೂಡ ಅಷ್ಟೇ ಹೋಗಿ ಅವ್ರ ಮೇಲೆ ಬಿದ್ದಿರುವಂತದ್ದು. ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈಗ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಹೋಗಿರ್ತಾರೆ, ಮೈನಿಂಗ್ ಡಿಪಾರ್ಟ್ಮೆಂಟ್ ಅವರು ಕೂಡ ಹೋಗಿದ್ದಾರೆ. ಆದ್ರೆ ಇಲ್ಲಿ ಪರ್ಮಿಷನ್ ಅನ್ನುವಂಥದ್ದು ಯಾವ ರೀತಿಗಿದೆ ಅನ್ನುವಂಥದ್ದು ಕೂಡ ಅಷ್ಟೇ ನೋಡ್ಬೇಕಾಗಿರುತ್ತೆ. ಕೇವಲ ಇವರು ಕ್ವಾರೆ ನಡೆಸೋದಕ್ಕೆ ಪರ್ಮಿಷನ್ ತಗೊಂಡಿದ್ರು ಅಥವಾ ಈ ರೀತಿಯಾಗಿ ಅದನ್ನ ಸ್ಫೋಟಿಸೋದಕ್ಕೆ ಏನಾದ್ರು ಪರ್ಮಿಷನ್ ಇತ್ತ ಏನು ಅನ್ನೋದು ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ಬೇಕಾಗುತ್ತೆ. ಸ್ಥಳೀಯ ಪೊಲೀಸರು ಅದನ್ನ ಪರಿಶೀಲನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಶಾಸಕರು ಹೇಳ್ತಿರುವಂತಹ ಪ್ರಕಾರವಾಗಿ ಇದು ಒಂದು ರೀತಿಯಂತ ಹಣದ ದಂಧೆ ಅನ್ನುವಂಥದ್ದು, ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಇದು. ಯಾಕಂದ್ರೆ ಇವರು ಹಣ ಕೊಡ್ತಾರೆ ಅಧಿಕಾರಿಗಳಿಗೆ, ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು, ರಾತ್ರಿ ಎಷ್ಟೊತ್ತಾದ್ರೂ ಕೂಡ ಬಂಡೆ ನೋಡಿರ್ಬೋದು, ಎಷ್ಟೊತ್ತಾದ್ರೂ ಕೆಲಸನಾದ್ರೂ ಕೂಡ ಮಾಡ್ಕೊಳ್ಬಹುದು. ಇಲ್ಲಿ ಹಣ ಅನ್ನುವಂಥದ್ದು ಕೊಟ್ರು ಅಂತಂದ್ರೆ ಏನ್ ಬೇಕಾದ್ರೂ ಕೂಡ ಮಾಡ್ಬೋದು. ಆ ಒಂದು ಜೀವಕ್ಕೆ ಬೆಲೆ ಕೊಡುವಂತವ್ರು ಯಾರು ಅಂತಾನೂ ಕೂಡ ಶಾಸಕರು ಮಾತಾಡ್ತಿದ್ರು. ಯಾಕಂದ್ರೆ ಒಬ್ಬ ಶಾಸಕರಾದಂತವ್ರು ಅಲ್ಲಿ ಇಷ್ಟೆಲ್ಲ ಅನಾಚಾರಗಳು ಆಗ್ತಿದೆ ಅನ್ನುವಂತ ವಿಚಾರ ಗೊತ್ತಿದ್ರು ಕೂಡ ಅಷ್ಟೇ
ಅಧಿಕಾರಿಗಳ ಹಣದ ಆಸೆಗೋಸ್ಕರ ಈ ರೀತಿ ಅಮಾಯಕ ಜೀವಿಗಳ ಜೊತೆ ಆಟ ಆಡ್ತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಅಷ್ಟೇ ಇಂಥವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ರಕ್ಷಣೆಯನ್ನ ಮಾಡಬಾರ್ದು. ಇದಕ್ಕೆ ಸೂಕ್ತವಾದ ತನಿಖೆಯನ್ನು ಕೂಡ ಮಾಡ್ಬೇಕಾಗಿರುತ್ತೆ. ಆದ್ರೆ ಇಲ್ಲಿ ಏನು 9 ಜನ ಸಾವನ್ನಪ್ಪಿದ್ದಾರೆ. ಆ ಒಂದು ಸಾವನ್ನಪ್ಪಿರುವಂತ ಒಂದಷ್ಟು ಜನ ಅಸ್ಸಾಂನವ್ರು ಇದ್ದಾರೆ, ಒಂದಷ್ಟು ಜನ ಬಿಹಾರದವ್ರು ಇದ್ದಾರೆ, ಇನ್ನೊಂದಷ್ಟು ಜನ ಅಲ್ಲಿಯ ಸ್ಥಳೀಯರು ಕೂಡ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕಿರುವಂತ ಮಾಹಿತಿ. ಆದ್ರೆ ಪರ್ಟಿಕ್ಯುಲರ್ ಆಗಿ 9 ಜನ ಯಾರು ಅನ್ನುವಂಥದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಿದ್ರೆ ಆ ಒಂದು ಕೂಲಿ ಕಾರ್ಮಿಕರನ್ನ ಕರ್ಕೊಂಡು ಬಂದಂತ ಮೇಸ್ತ್ರಿ ಯಾರಿದ್ದಾರೆ ಆತನನ್ನು ಕೂಡ ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡು ಯಾರೆಲ್ಲ ಬಂದಿದ್ರು ಕೆಲಸಕ್ಕೆ ಮತ್ತು ನಿಯಮ ಬಾಹಿರವಾಗಿ ಅಲ್ಲಿ ಕೆಲಸ ನಡೀತಾ ಇತ್ತು ಅಂತ ಹೇಳಿ ಶಾಸಕರೇ ಒಂದಿಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಸ್ಥಳೀಯರು ಈ ಬಗ್ಗೆ ಸಾಕಷ್ಟು ಬಾರಿ ದನಿ ಎತ್ತಿದ್ದಾರೆ, ಇಲ್ಲ ಅಂತಲ್ಲ. ಅಂದ್ರೆ ಪ್ರತಿದಿನ ಈ ಪರ್ಟಿಕ್ಯುಲರ್ ಕಾವೇರಿ ಕ್ರಷರ್ನಲ್ಲಿ ಕಲ್ಲು ಕ್ವಾರಿಯಲ್ಲಿ ಎಷ್ಟು ಜನ ಕಾರ್ಮಿಕರು ಇತ್ತೀಚೆಗೆ ಕೆಲಸ ಮಾಡ್ತಾ ಇದ್ರಂತೆ, ಇವತ್ತು ಎಷ್ಟು ಜನ ಪರ್ಟಿಕ್ಯುಲರ್ ಆಗಿ ಈ ಘಟನೆ ಆದಂತ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಮಾಹಿತಿ? ಶರ್ಮಿತಾ, ಸದ್ಯಕ್ಕೆ ಈ ಕ್ರಷರ್ ಏನಿದೆ ಇದು ಈ ಒಂದು ಕ್ರಷರ್ ನಲ್ಲಿ ಈಗಾಗಲೇ ಮೇಸ್ತ್ರಿಯನ್ನ ವಶಕ್ಕೆ ಪಡ್ಕೊಂಡಂತ ತಾವರೆಕೆರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಂತ ಸಂದರ್ಭದಲ್ಲಿ ಬೆಳಿಗ್ಗೆ ಸುಮಾರು 15ರಿಂದ 18 ಜನ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬರ್ತಾರೆ. ಇವ್ರು ಕೆಲಸಕ್ಕೆ ಬರುವಂತವ್ರ ಕೆಲಸ ಏನು ಅಂತಂದ್ರೆ ಅಲ್ಲಿನ ಬಂಡೆಗಳನ್ನ ಕೊರಿಯುವಂತ ಒಂದು ಕೆಲಸ ಅದು. ಯಾಕಂದ್ರೆ ಅಷ್ಟು ದೊಡ್ಡದ ಕ್ರಷರ್ ಏನ್ ಕಾಣ್ತಾ ಇದೆಯಲ್ಲ ಅದರಲ್ಲಿ ಬಂಡೆಗಳನ್ನ ಕೊರಿಯುವಂತ ಕೆಲಸ ಇವ್ರು ಮಾಡ್ತಿರುವಂತದ್ದು. ಇದಕ್ಕೆ ಸುಮಾರು 16ರಿಂದ 18 ಜನ ಬರ್ತಾರೆ. ಮಧ್ಯಾಹ್ನದ ವೇಳೆಗೆ ಆ ಕೊರಿಯುವಂತಹ ಬಂಡೆಗಳೇನಿದೆ ಅಲ್ಲ ಅದನ್ನ ಇದು JCB ಮತ್ತು ಇಟಾಚಿಯ ಮೂಲಕ ಅದನ್ನೆಲ್ಲವನ್ನು ಕೂಡ ಅಷ್ಟೇ ಕೆಳಗಡೆ ಬೀಳಿಸ್ತಾರೆ ಅವರು. ಆ ಬೀಳಿಸುವಂತ ಸಂದರ್ಭದಲ್ಲಿ ಕೂಡ ಅಷ್ಟೇ ಇನ್ನೊಂದಷ್ಟು ಜನ ಕೂಡ ಅಷ್ಟೇ ಜಾಯಿನ್ ಆಗ್ತಾರೆ. ಅಂದ್ರೆ ಆಲ್ಮೋಸ್ಟ್ ಒಂದು 25ರಿಂದ 30 ಜನರು ಅಲ್ಲಿ ಕೆಲಸ ಮಾಡ್ತಾರೆ ಪ್ರತಿನಿತ್ಯನೂ ಕೂಡ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕಿರುವಂತ ಒಂದು ಮಾಹಿತಿ. ಆದ್ರೆ ಆ ಒಂದು ಬೀಳಿಸಿರುವಂತ ಬಂಡೆಗಳನ್ನ ಬ್ಲಾಸ್ಟ್ ಮಾಡುವಂತದ್ದು ಇವ್ರು ಯಾವಾಗ ಅಂತಂದ್ರೆ ಸಂಜೆ ವೇಳೆಗೆ ಸುಮಾರು 5-6 ಗಂಟೆ ವೇಳೆಗೆ ಅದನ್ನ ಬ್ಲಾಸ್ಟ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಇವ್ರು ಮಾಡ್ತಾರೆ. ಅದು ಅಂದ್ರೆ ಇದು ರೆಗ್ಯುಲರ್ ಆದಂತ ಪ್ರೊಸೆಸ್. ಇದು ಪ್ರತಿನಿತ್ಯನೂ ಕೂಡ ಅಷ್ಟೇ ಆ ಒಂದು ಕಲ್ಲು ಕೋರೆಯಲ್ಲಿ ಆಗುವಂತ ಒಂದು ಪ್ರೊಸೆಸ್. ಆದ್ರೆ ಇಲ್ಲಿ ಬೆಳಗಿನ ಜಾವ 5 ಗಂಟೆ ವೇಳೆಗೆ ಸುಮಾರು 16 ಜನ ಕೂಲಿ ಕಾರ್ಮಿಕರಲ್ಲಿ ಕೆಲಸಕ್ಕೆ ಅಂತ ಬರ್ತಾರೆ. ಕೆಲಸಕ್ಕೆ ಅಂತ ಬಂದವರು ಸುಮಾರು 2 ಗಂಟೆಗಳ ಕಾಲ ಕೆಲಸನೂ ಕೂಡ ಮಾಡ್ತಾರೆ. ಅದೇ ಸುಮಾರು 7ರಿಂದ 7:15 ವೇಳೆಗೆ ಏಕಾಏಕಿ ಆ ಒಂದು ಇಟಾಚಿಯ ಮೂಲಕವಾಗಿ ಮೇಲ್ಭಾಗದಲ್ಲಿ ಆ ಒಂದು ಕೊರಿಯುತ್ತಿರುವಂತ ಕಲ್ಲನ್ನ ಬೇರ್ಪಡಿಸೋಕೆ ಅಂತ ಹೋದಂತ ವೇಳೆಯಲ್ಲಿ ಈ ಒಂದು ಘಟನೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಜನ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಬೇರ್ಪಡಿಸುವಂತ ಸಂದರ್ಭದಲ್ಲಿ ಅಷ್ಟು ಹೈಟ್ ಅಲ್ಲಿ ಇರುವಂತಹ ಕಲ್ಲು ಕೋರೆ ಏಕಾಏಕಿ ಕೆಳಗಡೆ ಬೀಳುತ್ತೆ ಅನ್ನುವಂಥದ್ದು ಒಂದು ಕಾಮನ್ ಸೆನ್ಸ್ ಅವ್ರಿಗೆ. ಆದ್ರೆ ಅದ್ ಯಾವ್ದನ್ನು ಕೂಡ ಅಷ್ಟೇ ಅವರು ನೋಡಿಲ್ಲ. ಅಟ್ಲೀಸ್ಟ್ ಅವರು ಇಟಾಚಿಯಲ್ಲಿ ಜರುಗಿಸುವಂತ ವೇಳೆಯಲ್ಲಿ ಏನಾದ್ರೂ ಕೆಳಗಡೆ ಬಿದ್ರೆ ಆ ಕೆಳಗಡೆ ಕೆಲಸ ಮಾಡ್ತಿದ್ದಂತ ಕೂಲಿ ಕಾರ್ಮಿಕರ ಮೇಲೆ ಬೀಳುತ್ತೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಅವರು ಯೋಚನೆ ಮಾಡಿಲ್ಲ. ಹಾಗಾದ್ರೆ ನಿಜಕ್ಕೂ ಕೂಡ ಅಷ್ಟೇ ಇಷ್ಟು ದೊಡ್ಡ ಮಟ್ಟದ ಕ್ವಾರೆಯನ್ನ ಕೊರಿಯುವಂತಹ ಸಂದರ್ಭದಲ್ಲಿ ಮೇಲುಸ್ತುವಾರಿಗಳು ಯಾರು ಕೂಡ ಇರ್ಲಿಲ್ವಾ, ಅಲ್ಲಿ ಇನ್ಚಾರ್ಜ್ ಅನ್ನುವಂಥವ್ರೇ ಇರ್ಲಿಲ್ವಾ? ಯಾಕಂದ್ರೆ ಅವ್ರು ಒಂದ್ ವೇಳೆ ಇದ್ದಿದ್ದಿತ್ತೆ ಬಹುಶಃ ಒಂದು ಘಟನೆ ಆಗುವುದಂತ ತಡಿಬಹುದಾಗಿತ್ತು. ಅಟ್ಲೀಸ್ಟ್ ಮೇಲೆಗಡೆಯಿಂದ ಬಿದ್ರೆ ಇಲ್ಲಿ ಕೆಳಗಡೆ ಇದ್ದಾರೆ ಅಂತ ಹೇಳ್ಬೋದು. ಅಥವಾ ಕೆಳಗಡೆ ಇರುವಂತಹ ಕಾರ್ಮಿಕರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ಬಿಟ್ಟು ಅದನ್ನ ಬಂಡೆಗಳನ್ನ ಸರಿಸುವಂತ ಒಂದು ಕೆಲಸವನ್ನು ಮಾಡ್ಬೇಕಾಯ್ತು. ಆದ್ರೆ ಇದು ಯಾವುದೂ ಕೂಡ ಆಗದ ಕಾರಣಕ್ಕೋಸ್ಕರ ಇಂತ ಒಂದು ದೊಡ್ಡ ಮಟ್ಟದ ಅನಾಹುತ ಆಗಿದೆ. ಸದ್ಯಕ್ಕೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಅಷ್ಟೇ ದಾಖಲೆಗಳನ್ನ ವೆರಿಫೈ ಮಾಡ್ತಾವ್ರೆ. ಯಾವಾಗ ಇವರು ಪರ್ಮಿಷನ್ ಅನ್ನ ತಗೊಂಡ್ರು, ಏನಕ್ಕೆ ಪರ್ಮಿಷನ್ ಅನ್ನ ತಗೊಂಡ್ರು, ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕಲೆಕ್ಟ್ ಮಾಡುವಂತ ಒಂದು ಕೆಲಸನ ಸ್ಥಳೀಯ ಪೊಲೀಸರು ಮಾಡ್ತಾ ಇರುವಂತಹದ್ದು. ಥ್ಯಾಂಕ್ ಯು ಮಂಜು, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.